ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಪೊಲೀಸ್ ಸಿಬ್ಬಂದಿಗಳ ಕೊರತೆಯೇ ಶಿವಮೊಗ್ಗದಲ್ಲಿ ಅಪರಾಧ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್.ಎನ್. ಚನ್ನಬಸಪ್ಪ ಹೇಳಿದ್ದಾರೆ. ಬೆಳಗಾವಿಯ ಅಧಿವೇಶನದಲ್ಲಿ ಈ ಬಗ್ಗೆ ಮಾತನಾಡಿದ ಎಸ್.ಎನ್. ಚನ್ನಬಸಪ್ಪ, ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ಸಿಬ್ಬಂದಿಯ ಕೊರತೆಯಿಂದಾಗಿ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮತ್ತು ನಗರದ ಹೊರವಲಯಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಅನೇಕ ಗಂಭೀರ ಸಮಸ್ಯೆಗಳು ಎದುರಾಗುತ್ತಿವೆ. ಶಿವಮೊಗ್ಗವು ವೇಗವಾಗಿ ವಿಸ್ತರಿಸುತ್ತಿರುವ ನಗರವಾಗಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಿಲ್ಲ. ಇದು ನಾಗರಿಕರ ಸುರಕ್ಷತೆಯ ಮೇಲೆ ನೇರ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ ಹಾಗೂ ಅಪರಾಧಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ ಎಂದು ತಿಳಿಸಿದ ಶಾಸಕ ಚನ್ನಬಸಪ್ಪ, ಶಿವಮೊಗ್ಗ ನಗರದ ಜನತೆಯ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಪುನರ್ ಸ್ಥಾಪಿಸಲು ಅಗತ್ಯವಿರುವಷ್ಟು ಪೊಲೀಸ್ ಸಿಬ್ಬಂದಿಗಳ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡುವಂತೆ ಅವರು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸದನದ ಮೂಲಕ ಒತ್ತಾಯಿಸಿದರು. ನಿಮ್ಗೆ BP ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, 1553ನೇ ಪ್ರಶ್ನೆಯನ್ನ ಸನ್ಮಾನ್ಯ ಗೃಹ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ. ಅದರ ಉತ್ತರದಲ್ಲಿ ಅನುಬಂಧದಲ್ಲಿ ಎಲ್ಲ ಹೇಳಿದೆ ಅನ್ನೋಂಥ ಸಂಗತಿನ ಹೇಳಿದ್ದಾರೆ. ಅದರ ಅನುಬಂಧದ ಕಾಪಿ ನನಗೆ ಕೊಡ್ಲಿಲ್ಲ. ಇದು ಮೊದಲನೇದು. ಆದ್ರೆ ಎರಡನೇ ಸಂಗತಿ ಅಂತ ಹೇಳಿದ್ರೆ, ಶಿವಮೊಗ್ಗ ಬಹಳ ಬೆಳೀತಾ ಇರುವಂತಹ ಸಂಗತಿ. ಔಟ್ಸ್ಕರ್ಟ್ ತುಂಬಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ನಾವು. ಸಿಬ್ಬಂದಿ ಕೊರತೆ ಇರುವಂತದ್ದಂತೂ 100% ಸತ್ಯ. ಆ ಕೊರತೆಗಳನ್ನು ನೀಗಿಸುವಂತದ್ರೊಳಗಡೆ ತಾವು ಸ್ವಲ್ಪ ದಯಮಾಡಿ, ಯಾಕಂದ್ರೆ ಈ ಹಿಂದೂ ಕೂಡ ನಿಮ್ಮ ಜೊತೆ ನಾನು ಮಾತುಕತೆ ಪರ್ಸನಲ್ ಆಗಿ ಬಂದು ಮಾತಾಡಿದ್ದೇನೆ. ಅದು ಎಲ್ಲೋ ಒಂದ್ ಕಡೆಗೆ ನಮಗೆ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಮಗೆ ಬೇರೆ ಬೇರೆಯನ್ನ ಸಹಕಾರ ತಗೊಂಡು ಮಾಡಬೇಕು ಅಂತ ಹೇಳ್ತೀವಿ. ಆದ್ರೆ ಅಲ್ಲೆಲ್ಲೋ ಒಂದ್ ಕಡೆಗೆ ನಮಗೆ ಅವರಿಗೆ ಕೊಡಬೇಕಾದಂತ ಫೆಸಿಲಿಟೀಸ್ ಕೊಡೋಕ್ಕೂ ನಮಗೆ ಅವಕಾಶ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಯೋಚನೆ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಮ್ದು ಇನ್ಸ್ಪೆಕ್ಟರ್ ಇರುವಂತ ಸ್ಟೇಷನ್ಗಳ ಸಂಖ್ಯೆನೂ ತುಂಬಾ ಇದೆ ನಮ್ದು. ಅಲ್ಲಿಗೆ ಹತ್ತಿರ ಸುಮಾರು 70 ಜನ ಅಲ್ಲಿ ಇರಬೇಕಾಗತ್ತೆ ಪೊಲೀಸ್. ಆದ್ರೆ 35 40 ಜನ 45 ಜನ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಆದ್ರೆ ತುಂಬಾ ಕಳ್ಳತನಗಳು, ಬೇರೆ ಬೇರೆಯ ಸಂಗತಿಗಳನ್ನು ನೋಡಿದ್ರೆ ಭಯ ಆಗತ್ತೆ ಶಿವಮೊಗ್ಗದಲ್ಲಿ ನಮಗೆ. ಸೊ ಹೀಗಿರ್ಬೇಕಾದ್ರೆ ನಮಗೆ, ಯಾಕಂದ್ರೆ ಮೊನ್ನೆ ನಾನು ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಹೋಗಿದ್ದೆ ಸರ್. ಹೋದಂತ ಸಂದರ್ಭದೊಳಗಡೆ ಅವ್ರು ಹೇಳಿದಂತ ಸಂಗತಿ, ಇನ್ಸ್ಪೆಕ್ಟರ್ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮ್ಮದು ಸಿಬ್ಬಂದಿ ಇಲ್ಲ, ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ತಗೊಳಕ್ಕೂ ಕೂಡ ವ್ಯವಸ್ಥೆಗಳು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಗಂಭೀರ ನಿಮ್ಮ ಹತ್ರ ಮೊನ್ನೆ ಚರ್ಚೆ ಮಾಡಿದ್ದಾನೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಶಿವಮೊಗ್ಗ ನಗರಕ್ಕೆ ಬಂದು ಹೋಗಿದ್ದಾರೆ. ಒಟ್ಟಾರೆ ಶಿವಮೊಗ್ಗದ ವ್ಯವಸ್ಥೆ, ಶಿವಮೊಗ್ಗ ಜಿಲ್ಲೆಯ ವ್ಯವಸ್ಥೆ, ಭದ್ರಾವತಿ ಅಂತೂ ದೇವರೇ ಕಾಪಾಡಬೇಕು ನಮಗೆ. ಶಿವಮೊಗ್ಗ ನಗರದ ಜೊತೆಗೆ ಭದ್ರಾವತಿ ಹತ್ರದೊಳಗೆ ಹೊಂದ್ಕೊಂಡಿರುವಂತ ಒಂದು ನಗರ. ಪರಿಸ್ಥಿತಿ ಹೀಗಿದೆ ಸರ್. ಇದನ್ನು ಗಂಭೀರವಾಗಿ ನೀವು ಸ್ವೀಕಾರ ಮಾಡಿದ್ರೆ, ಆಮೇಲೆ ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀರಲ್ಲ ಹೋದ ವರ್ಷ ಚರ್ಚೆ ಮಾಡಿದಾಗ, ಇದು ಹಾಗಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋ ಸಂಗತಿ ತಾವು ಹೇಳಿದ್ರಿ. ಈಗ ಬಹಳ ಅನಿವಾರ್ಯತೆ ಇದೆ. ಮಾನ್ಯ ಸಚಿವರೇ, ದಯಮಾಡಿ ನೀವು ಹಿರಿಯರಿದ್ದೀರಿ, ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯದ ಬಗ್ಗೆ ನಮಗೇನಿಲ್ಲ, ಆದ್ರೆ ಕಾರ್ಯ ಮಾಡೋರ ಬಗ್ಗೆ ನಮಗೆ ಸ್ವಲ್ಪ ಬೇರೆ ಬೇರೆ ತರದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋ ಸಂಗತಿನ ಕಮಿಷನರೇಟ್ ಆಫೀಸ್ ಬಹಳ ಮೂಲ ಅಗತ್ಯ ನಮಗೆ. ಅದನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಚನ್ನಬಸಪ್ಪನವರು ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. 33 ಪೊಲೀಸ್ ಠಾಣೆಗಳು ಶಿವಮೊಗ್ಗ ಜಿಲ್ಲೆನಲ್ಲಿದ್ದಾವೆ. ಆ 33ರಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು 1549. ಅದರಲ್ಲಿ ಈಗ ಇರ್ತಕ್ಕಂಥವು 1394, 155 ಹುದ್ದೆಗಳು ಖಾಲಿ. ತಮಗೆ
ಗೊತ್ತಿದೆ, ಅವ್ರಿಗೂ ಗೊತ್ತಿದೆ ಚನ್ನಬಸಪ್ಪ. ಪೊಲೀಸ್ ರೆಕ್ರೂಟ್ಮೆಂಟು ಬಹಳ ವರ್ಷಗಳಾಗಲೇ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಸ್ ಹಿಂದಿನ ಸರ್ಕಾರದಲ್ಲಿ PSI ಸ್ಕ್ಯಾಮ್ ಅಂತ ಆಗಿ 545 ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡುವಾಗ ಬಹಳ ಗೊಂದಲಕ್ಕೆ ಈಡಾಯ್ತು. ಅದಾದ ಮೇಲೆ 402 ಮತ್ತೆ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಯ್ತು, ಅದು ಕೂಡ ಗೊಂದಲ ಆಯ್ತು, ಕೋರ್ಟಿಗೆ ಹೋದ್ರು. ಅದೆಲ್ಲ ಆಗಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆ ಎರಡೂ ಸಮಸ್ಯೆಗಳನ್ನ ಬಗೆಹರಿಸಿ ಸುಮಾರು 947 ಸಬ್ ಇನ್ಸ್ಪೆಕ್ಟರ್ನ ರೆಕ್ರೂಟ್ ಮಾಡಿದ್ದಾರೆ. ಅವರೆಲ್ಲ ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇವ್ರೇನು 42 ಸಬ್ ಇನ್ಸ್ಪೆಕ್ಟರ್ದು ಖಾಲಿ ಇದೆ. ಶಿವಮೊಗ್ಗಕ್ಕೆ ನಾವು 32 ಕೊಟ್ಟಿದೆ. ಅವರೆಲ್ಲ ಈಗಾಗಲೇ 7 ತಿಂಗಳು 8 ತಿಂಗಳಾಗಿದೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅವರು ಎಲ್ಲಿ ನಾವು ಅವರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ 32 ಕೂಡ ಶಿವಮೊಗ್ಗಕ್ಕೆ ಬರ್ತಾರೆ. ಈಗೆಲ್ಲ ಅವರು ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇಲ್ಲಿ ಕೂಡ ವಿಧಾನಸೌಧಕ್ಕೂ ಕೂಡ ಈಗ ಟ್ರೈನಿಂಗಿಗೆ ಹಾಕಿದ್ದೇವೆ. ಸಬ್ ಇನ್ಸ್ಪೆಕ್ಟರ್ದು ಬರೀ ಇನ್ನು 10 ಉಳ್ಕೊಳ್ಳುತ್ತೆ. ಅದನ್ನು ನೆಕ್ಸ್ಟ್ ರೆಕ್ರೂಟ್ಮೆಂಟ್ನಲ್ಲಿ ನಾವು ಈಗಾಗಲೇ ಮತ್ತು 600 ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಅಪ್ರೂವ್ ಆದಮೇಲೆ ಅದನ್ನು ನಾವು ತಗೊಳ್ತೇವೆ. ಆಗ ನಿಮಗೆ ಆ 10 ಏನು ಖಾಲಿ ಇರುತ್ತೆ ಅದನ್ನು ಕೂಡ ಕೊಡ್ತೇವೆ. ತಮಗೆ ತಾವು ಕೇಳಿದಿರಿ, ಈಗಿರ್ತಕ್ಕಂಥ ಖಾಲಿ ಇವ್ರಿಗೆ ಡ್ಯೂಟಿ ಸರಿಯಾಗಿ ಆಗ್ತಾ ಇಲ್ಲ. ಯಾಕೆಂದರೆ ಸ್ಟೇಷನ್ನಿಗೆ ಬಂದವ್ರಿಗೆ ಅವರಿಗೆ ಗಸ್ತು, ನಾಗರಿಕ ಅಹವಾಲು ಇದರಲ್ಲೇ ಕಾಲ ಕಳೆದು ಬಿಡ್ತಾರೆ. ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಸ್ಟೇಷನ್ ಒಳಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ಕಂಪ್ಲೇಂಟ್ ತೊಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುಮಾರು 103 ಜನ ಗೃಹರಕ್ಷಕ ಸಿಬ್ಬಂದಿಯನ್ನು ತೊಗೊಂಡಿದ್ದೀವಿ. ಖಾಲಿ ಯಾವುದನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಯಾವುದು ಡ್ಯೂಟಿ ಯಾರು ಮಾಡಬೇಕೋ ಅದನ್ನು ರಿವರ್ಕ್ ಮಾಡಿ ಡ್ಯೂಟಿಗೆ ಏನು ತೊಂದರೆ ಆಗದಾಗೆ ನೋಡ್ಕೊಳ್ತಾ ಇದ್ದೇವೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು 155 ಕೂಡ ಭರ್ತಿ ಮಾಡಿ ನೀವೀಗ ಕೊಡ್ತೇವೆ. ಮತ್ತು ಏನು ಲಾ ಆ್ಯಂಡ್ ಆರ್ಡರು ಮತ್ತು ತಾವು ಹೇಳಿದಾಗೆ ಕಮಿಷನರೇಟ್ ಮಾಡೋದು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಯಾಕೆಂದರೆ ಒಂದೊಂದು ಜಿಲ್ಲೆಗೂ ಒಂದೊಂದು ಕಮಿಷನರೇಟ್ ಮಾಡಿದರೆ ಮತ್ತು ತಿರ್ಗಾ ನಮಗೆ ಒಬ್ಬ SP ನೋಡ್ಕೊಳ್ತಾರೆ. ಈಗ ಮತ್ತೊಂದು ಪೊಲೀಸ್ ಕಮಿಷನರ್ ಮಾಡಿ ಕಮಿಷನರೇಟ್ ಮಾಡಿ ಅದಕ್ಕೆ ಸ್ಟಾಫ್ ಮಾಡಿ ಮತ್ತು ರೂರಲ್ಲಿ ಇದನ್ನು ಬೇರೆಯವರಿಗೆ ಕೊಡುವಂಥ ಪದ್ಧತಿ ಆಗಬೇಕು ಅಂತಂದರೆ ಅದಕ್ಕಾದ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಒಳಗಡೆ ಬರೋದಾದರೆ ಕಮಿಷನರೇಟ್ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ಪರಿಶೀಲನೆ ಮಾಡೋಣ. ಯಾಕೆಂದರೆ ಶಿವಮೊಗ್ಗ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಓಕೆ, ಯಾಕೆ ಅದ್ರ ಬಗ್ಗೆ ಭಾಳ ವಿಶೇಷವಾಗಿ ಹೇಳಿದ್ದೀನಿ ಅಂತ ಹೇಳಿದ್ರೆ, ಉಳಿದಂಥ ಸಂಗತಿ ಹೇಳಿದ್ದೀನಿ 2 ತಿಂಗಳು ನಾವು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ವಿಶೇಷ ಪ್ರಯತ್ನ ನಾವು ಮಾಡ್ತೇವೆ. ಆದರೆ ಇಡೀ ಶಿವಮೊಗ್ಗ ಜಿಲ್ಲೆ ಒಳಗಡೆ ಆಗ್ತಿರೋಂಥ ಘಟನೆಗಳನ್ನು ನೋಡಿಬಿಟ್ರೆ ಭಯದ ವಾತಾವರಣ ಸೃಷ್ಟಿ ಆಗ್ತಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೆದರಬೇಕು ಅನ್ನೋದಕ್ಕಿಂತ ಜಾಸ್ತಿ ನಾಗರಿಕರು ಭಯ ಪಡ್ತಾ ಇದ್ದಾರೆ. ಅಲ್ಲಿ ಆಗ್ತಿರೋಂಥ ಅನೇಕ ಅವ್ಯವಸ್ಥೆಗಳ ಆಗರ ಇದೆಯಲ್ಲ, ಈ ಒಂದು ಗಾಂಜಾ ಹಾವಳಿ ಬೇರೆ ಸಂದರ್ಭದಲ್ಲಿ ಅದನ್ನು ಮಾತಾಡ್ತೇವೆ. ಆದರೆ ಎಲ್ಲೋ ಒಂದು ಕಡೆಗೆ ಇದಕ್ಕೋಸ್ಕರ ನಾವು ನಿಮ್ಮ ಹತ್ರ ವಿನಂತಿ ಮಾಡಿದ್ದು, ದಯಮಾಡಿ ಅದ್ರ ಬಗ್ಗೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಸರ್ಕಾರಕ್ಕೆ, ದಯಮಾಡಿ ನಮಗೆ ಇನ್ನೇನು ಯಾವ ಜಿಲ್ಲೆಗಳಿಗೆ ಜೋಡಿಸ್ಬೇಕಾದ್ರೂ ಮಾಡಿ, ತಪ್ಪೇನಿಲ್ಲ. ನನಗೆ ವಿಭಾಗದ ಮಟ್ಟದ ಜಿಲ್ಲಾ ಕೇಂದ್ರ ನಮ್ಮದು. ದಯಮಾಡಿ ಅದಕ್ಕೆ ಗಂಭೀರವಾಗಿ ಯೋಚನೆ ಮಾಡೋಂಥದ್ದು ಅಗತ್ಯ ಇದೆ ಅಂತ ಮಾತನ್ನು ಮತ್ತೊಂದ್ಸರಿ ವಿನಂತಿನ ನಾನು ಮಾಡ್ತೇನೆ. ಇಲ್ಲ, ಈ ವಿಷಯದಲ್ಲಿ ಶಿವಮೊಗ್ಗ ಜಿಲ್ಲೆ ವಿಚಾರದಲ್ಲಿ ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಶಿವಮೊಗ್ಗಕ್ಕೂ ಕೂಡ ನೇಮಕ ಮಾಡಿದ್ದೇವೆ. ಯಾಕೆಂದರೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ಘಟನಾವಳಿಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮಾಡಿದ್ದೀವಿ. ಈಗ ಒಂದು ರೀತಿಯಲ್ಲಿ ಕಂಟ್ರೋಲಿಗೆ ಬಂದಿದೆ ಅಂತ ನನಗೆ ಅನಿಸುತ್ತೆ. ಚನ್ನಬಸಪ್ಪನವ್ರು ಹೇಳಬೇಕು.